Good morning, friends. Today, in this session, we will discuss the third chapter of GST 1, that is exemptions from GST. Under this, today we will discuss meaning and concept of exemption and exempted suppliers. So, ಇವತ್ತಿನ ಈ ವಿಡಿಯೋದಲ್ಲಿ ನಾವು GSTಯ ಥರ್ಡ್ ಚಾಪ್ಟರ್ನ ತಗೊಳ್ಳೋಣ, ಎಕ್ಸಮ್ಷನ್ಸ್ ಫ್ರಮ್ GST. ಅದರಲ್ಲಿ ಮೀನಿಂಗ್ ಮತ್ತು ಕಾನ್ಸೆಪ್ಟ್ ಆಫ್ ಎಕ್ಸಮ್ಷನ್ ಹಾಗೆ ಎಕ್ಸಮ್ಟೆಡ್ ಸಪ್ಲೈಯರ್ಸ್ ಅನ್ನು ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಸ್ಟಾರ್ಟ್. ಬಿಫೋರ್ ದ್ಯಾಟ್, ಈ ಚಾಪ್ಟ್ರಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದು ನೋಡ್ಕೊಂಡ್ಬಿಡೋಣ. ಸೊ ಮೀನಿಂಗ್ ಆಫ್ ಎಕ್ಸಮ್ಷನ್ಸ್, ಎಕ್ಸಮ್ಟೆಡ್ ಸಪ್ಲೈಯರ್ಸ್, ಔಟ್ ಆಫ್ ಸ್ಕೋಪ್ ಆಫ್ ಸಪ್ಲೈಯರ್ಸ್, ಅದರಲ್ಲಿ ಅನ್ರಿಜಿಸ್ಟರ್ಡ್ ಬಿಸ್ನೆಸ್, ಡೀಮ್ಡ್ ಬಿಸ್ನೆಸ್ ಎಂಟರ್ಪ್ರೈಸಸ್, government department, other public sector bodies. Then categories of exemptions, ಅದರಲ್ಲಿ ಮುಖ್ಯವಾದದ್ದು ಇಮ್ಮೂವೇಬಲ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್. ಇದಿಷ್ಟು ನಾವು ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಬೇಕಾಗಿರುವಂಥ ವಿಷಯಗಳು. ನಾವು ಮೂವಿಂಗ್ ಟು ದಿ ಫಸ್ಟ್ ಥಿಂಗ್, ದಟ್ ಈಸ್ ಎಕ್ಸಮ್ಷನ್, ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್. ಸೊ ಎಕ್ಸಮ್ಷನ್ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಶಾರ್ಟಲ್ಲಿ ಹೇಳಬೇಕು ಅಂತಂದರೆ, ಎಕ್ಸಮ್ಷನ್ ಅಂತಂದರೆ ಫ್ರೀಡಮ್ ಫ್ರಾಮ್ ಲ್ಯಾಬಿಲಿಟಿ ಟು ಟ್ಯಾಕ್ಸ್. ಈ ಟ್ಯಾಕ್ಸಿನ ಲ್ಯಾಬಿಲಿಟಿಯಿಂದ ಒಂದು ಫ್ರೀಡಮ್ ಏನಿರುತ್ತೆ ಅದಕ್ಕೆ ನಾವು ಎಕ್ಸಮ್ಷನ್ ಅಂತ ಹೇಳ್ಬೋದು. ಸೊ ಇಫ್ ಟ್ಯಾಕ್ಸ್ ಈಸ್ ನಾಟ್ ಇಂಪೋಸ್ಡ್ ಆನ್ ಸರ್ಟನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಇಟ್ ಈಸ್ ನೋನ್ ಆ್ಯಸ್ ಎಕ್ಸಮ್ಷನ್. ಕೆಲವೊಂದು ಗೂಡ್ಸ್ ಮತ್ತು ಸರ್ವಿಸಸ್ ಮೇಲೆ ಟ್ಯಾಕ್ಸ್ ಯಾವಾಗ ಇಂಪೋಸ್ ಆಗಲ್ಲ, ಅಂಥ ಗೂಡ್ಸ್ ಮತ್ತು ಸರ್ವಿಸಸ್ ಎಕ್ಸೆಂಪ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಇದು ಕನ್ಸೆಷನ್ ಕೊಟ್ಟ ಹಾಗೆ. ಸೊ ಇಟ್ ಈಸ್ ಅ ಕನ್ಸೆಷನ್ ಆಫರ್ಡ್ ಫಾರ್ ನಾಟ್ ಪೇಯಿಂಗ್ ಟ್ಯಾಕ್ಸ್. ಪ್ರತಿಯೊಂದು ಕಾಯ್ದೆಯಲ್ಲಿ ನೋಡಿ, ಸ್ಟ್ಯಾಚ್ಯೂಟಲ್ಲಿ ನೀವು ಇಂಥದ್ದು ಒಂದು ಪ್ರೊವಿಷನನ್ನು ಕಾಣ್ತೀವಿ. ಸೊ ಎವ್ರಿ ಸ್ಟ್ಯಾಚ್ಯೂಟ್ ಕ್ಯಾರೀಸ್ ಪ್ರೊವಿಷನ್ ಆಫ್ ಪವರ್ ಟು ಎಕ್ಸೆಂಪ್ಟ್. ಅದೇ ರೀತಿ GSTಯಲ್ಲೂ ಕೂಡ ಕೆಲವೊಂದು ಎಕ್ಸಮ್ಷನ್ಸ್ಗಳಿವೆ. ಸೊ ಅಂಡರ್ GST, ಸೆಕ್ಷನ್ 11 ಆಫ್ ದಿ CGST ಆ್ಯಕ್ಟ್, ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್, ಗ್ರ್ಯಾಂಟ್ಸ್ ಪವರ್ ಆಫ್ ಎಕ್ಸಮ್ಷನ್ ಟು ಸೆಂಟ್ರಲ್ ಗೌರ್ಮೆಂಟ್. ಸೊ ಸೆಕ್ಷನ್ 11 ಅಡಿಯಲ್ಲಿ, CGST ಆ್ಯಕ್ಟ್ ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಗೂಡ್ಸ್ ಮತ್ತು ಸರ್ವಿಸಸನ್ನು ಎಕ್ಸೆಂಪ್ಟ್ ಮಾಡುವಂಥ ಪವರ್ ಒಂದು ಇದೆ. ಅದೇ ರೀತಿ ಸೆಕ್ಷನ್ 6 ಆಫ್ IGST, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸೆಕ್ಷನ್ 6 ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಈ ಅಧಿಕಾರ ಇದೆ. ಈ ಎಕ್ಸಮ್ಷನ್ಸ್ ಮಾಡುವಾಗ ನಾವು ಪಬ್ಲಿಕ್ ಇಂಟ್ರೆಸ್ಟನ್ನು ಕನ್ಸಿಡರ್ ಮಾಡಿ ಎಕ್ಸಮ್ಷನ್ಸನ್ನು ಮಾಡಿರ್ತಾರೆ. ಸೊ ಎಕ್ಸಮ್ಷನ್ಸ್ ಆರ್ ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಗ್ರ್ಯಾಂಟ್ ಆಫ್ ಎಕ್ಸಮ್ಷನ್ ಟು ಒನ್ ಕ್ಯಾಟಗರಿ ಆ್ಯಂಡ್ ಡಿನಯಲ್ ಆಫ್ ಎಕ್ಸಮ್ಷನ್ ಟು ಅನದರ್ ಶಲ್ ನಾಟ್ ಬಿ ಚಾಲೆಂಜಬಲ್ ಬಿಫೋರ್ ದಿ ಕೋರ್ಟ್. ಇದು ತುಂಬ ಮುಖ್ಯವಾದ, ನಾವು ನೆನಪಿಟ್ಕೋಬೇಕು. ಕೆಲವೊಂದು ಗೂಡ್ಸ್ಗೆ ಅಥವಾ ಕೆಲವೊಂದು ಕ್ಯಾಟಗರಿ ಆಫ್ ಗೂಡ್ಸಿಗೆ ಎಕ್ಸಮ್ಷನ್ ಕೊಟ್ಟರು, ಇನ್ನು ಕೆಲವೊಂದು ಕೊಟ್ಟಿಲ್ಲ ಅಂದ ತಕ್ಷಣ ಅದನ್ನು ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡೋಕ್ಕೆ ಬರಲ್ಲ. ಯಾಕಂತಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಅ ಪವರ್ ಗಿವನ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಕ್ ಇಂಟ್ರೆಸ್ಟನ್ನು ಗಮನದಲ್ಲಿ ಇಟ್ಕೊಂಡು ಈ ಡಿಸಿಷನನ್ನು ತಗೊಳುತ್ತೆ. ಸೊ ಪವರ್ ಟು ಎಕ್ಸೆಂಪ್ಟ್ ಇನ್ಕ್ಲೂಡ್ಸ್ ಪವರ್ ಟು ವಿತ್ಡ್ರಾ ಎಕ್ಸಮ್ಷನ್ಸ್. ಈ ಪವರ್ ಏನು ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೆಲವೊಂದನ್ನು ಎಕ್ಸೆಂಪ್ಟ್ ಮಾಡೋದಕ್ಕೆ, ಅದು ಪವರ್ ಟು ವಿಡ್ರಾ ಎಕ್ಸಮ್ಷನ್ನು ಕೂಡ ಇನ್ಕ್ಲೂಡ್ ಆಗಿದೆ ಅದರಲ್ಲಿ. ಅಂದರೆ ಯಾವಾಗ ಎಕ್ಸಮ್ಷನ್ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್, ಅದು ಯಾವಾಗ ಬೇಕಾದರೂ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ವಿಡ್ರಾನೂ ಮಾಡ್ಕೋಬಹುದು. ಸೊ ವೆನ್ ಅ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಫಾಲ್ಸ್ ವಿದಿನ್ ದಿ ಪರ್ವ್ಯೂ ಆಫ್ ಚಾರ್ಜಿಂಗ್ ಸೆಕ್ಷನ್, ಸಚ್ ಸಪ್ಲೈ ಈಸ್ ಚಾರ್ಜಬಲ್ ಟು GST. ಚಾರ್ಜಿಂಗ್ ಸೆಕ್ಷನ್ ಅಡಿಯಲ್ಲಿ ಯಾವ್ಯಾವ ಗೂಡ್ಸ್ ಮತ್ತು ಸರ್ವಿಸಸ್ ಬರುತ್ತೆ ಅವಷ್ಟಕ್ಕೂ GST ಚಾರ್ಜ್ ಆಗುತ್ತೆ. ಆದರೆ ಕೆಲವೊಂದಕ್ಕೆ ಗೂಡ್ಸ್ ಮತ್ತು ಸರ್ವಿಸಸ್ GST ಇಂದ ಎಕ್ಸೆಂಪ್ಟ್ ಆಗಿದೆ. ಸೊ ದಿಸ್ ಈಸ್ ದಿ ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್, ಎಕ್ಸಮ್ಷನ್ನಿನ ಕಾನ್ಸೆಪ್ಟ್. ಈಗ GSTಯಲ್ಲಿ ನಾವು ಎಕ್ಸೆಂಪ್ಟೆಡ್ ಸಪ್ಲೈಯರ್ಸ್ ಅಂತ ಕೆಲವು ನೋಡ್ತೇವೆ. ಸೊ ಈ ಎಕ್ಸೆಂಪ್ಟೆಡ್ ಸಪ್ಲೈಯರ್ಸ್ ಅಂತ ಅಂದರೆ, these are the suppliers who are exempted from GST registration. ಓಕೆ, GST ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಯಾವ್ಯಾವ ಸಪ್ಲೈಯರ್ಸ್ಗೆ ಎಕ್ಸೆಂಪ್ಟ್ ಮಾಡಿದ್ದಾರೆ, ಇಲ್ಲಿ ಇದನ್ನು ನಾವು ನೋಡ್ತೀವಿ. ದಿಸ್ ಎಕ್ಸಮ್ಷನ್ ಈಸ್ ಬೇಸ್ಡ್ ಆನ್ ದಿ ನೇಚರ್ ಆಫ್ ದೇರ್ ಸಪ್ಲೈ.
ಅವ್ರು ಯಾವ ರೀತಿ ಅವ್ರೇನು ಸಪ್ಲೈ ಮಾಡ್ತಾ ಇದ್ದಾರೆ ಅದರ ಬೇಸಿಸ್ ಮೇಲೆ ಈ ಎಕ್ಸೆಂಪ್ಷನ್ಗಳು ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಅಂತ ನಾವು ನೋಡಿದಾಗ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ 3 ಸಪ್ಲೈಯರ್ಸ್: ಅಗ್ರಿಕಲ್ಚರಿಸ್ಟ್ಸ್, ಥ್ರೆಶ್ಹೋಲ್ಡ್ ಲಿಮಿಟ್ ಆ್ಯಂಡ್ ಎಕ್ಸೆಂಪ್ಟ್ ಸಪ್ಲೈಸ್. ಈ ಪ್ರತಿಯೊಂದನ್ನು ನಾವು ಈಗ ಒನ್ ಬೈ ಒನ್ ನೋಡೋಣ. ಸೊ ಅಗ್ರಿಕಲ್ಚರಿಸ್ಟ್, ಸೆಕ್ಷನ್ 2 ಆಫ್ GST has given the meaning of agriculture and agriculturist. ಅಗ್ರಿಕಲ್ಚರ್ ಅಂದರೆ ಏನು, ಅಗ್ರಿಕಲ್ಚರಿಸ್ಟ್ ಅಂದರೆ ಯಾರು ಅಂತ ಆಲ್ರೆಡಿ ನಾವು ಡೆಫಿನೇಷನನ್ನು ಹೋದ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಅಗ್ರಿಕಲ್ಚರಿಸ್ಟ್ಗೆ ಹ್ಯಾಸ್ ಬೀನ್ ಕೆಪ್ಟ್ ಔಟ್ಸೈಡ್ or exempted from GST registration. An agriculturist is a person who supplies the products out of his cultivation or cultivation land. ಸೊ ಯಾರು ವ್ಯವಸಾಯದಿಂದ ಗೂಡ್ಸ್ ಮತ್ತು ಸಪ್ಲೈ ಮಾಡ್ತಾರೆ ಅವ್ರಿಗೆ ನಾವು ಅಗ್ರಿಕಲ್ಚರಿಸ್ಟ್ ಅಂತ ಕರಿತೀವಿ. ಆ್ಯಂಡ್ ಅಗ್ರಿಕಲ್ಚರಿಸ್ಟ್ ಆರ್ ಗಿವನ್ ಎಕ್ಸಂಪ್ಷನ್ ಫ್ರಮ್ GST registration. ಓಕೆ, ಸೊ ಅಗ್ರೋ ಅಥವಾ ಅಗ್ರಿಕಲ್ಚರ್ ಇನ್ಪುಟ್ಸ್ like fertilizer, seeds, irrigation, machinery and all other agricultural services are also exempted under GST regime. ಕೇವಲ ಈ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲ, ಈ ಇನ್ಪುಟ್ಸ್ಗಳೇನಿದೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಏನೇನು ನಮಗೆ ಇದು ಬೇಕಾಗತ್ತೆ, ಇನ್ಪುಟ್ಸ್ಗಳು ಬೇಕಾಗತ್ತೆ, ಅದು ಫರ್ಟಿಲೈಸರ್ ಇರ್ಬೋದು, ಗೊಬ್ಬರ, ಬೀಜಗಳು, ಇರಿಗೇಷನ್, ಮಷಿನರಿ, ಇವೆಲ್ಲವೂ ಕೂಡ GST ಇಂದ ಹೊರಗಿಡಲಾಗಿದೆ. ಸೊ ದಿಸ್ ಇಸ್ ಫಸ್ಟ್ ಒನ್. Then second one is threshold limit, that is persons falling in the threshold exemption limit. So threshold limit ಅಂದಾಗ ನಾವು ಮತ್ತೆ ಸೆಕ್ಷನ್ 2 ಅಲ್ಲಿ ಅಗ್ರಿಗೇಟ್ ಟರ್ನ್ ಓವರ್ ನೋಡಿದ್ದೀವಿ. ಅಗ್ರಿಗೇಟ್ ಆ್ಯನ್ಯುವಲ್ ಟರ್ನ್ ಓವರ್ ಅನ್ನೋ ಡೆಫಿನೇಷನನ್ನು ನಾವು ನೋಡಿದ್ದೀವಿ. ಸೊ ಅದನ್ನು ನಾವು ಇಲ್ಲಿ ಗಣನೆಗೆ ತಗೊತೇವೆ. ಅ ಬಿಸ್ನೆಸ್ ಎಂಟಿಟಿ ವಿತ್ ಆ್ಯನ್ ಆ್ಯನ್ಯುವಲ್ ಟರ್ನ್ ಓವರ್ of less than 20 lakhs is given exemption from GST registration, including vendors who sell services online. ಯಾರ ಸಪ್ಲೈಯರ್ ಅಥವಾ ಸೆಲ್ಲರ್ದು ಆ್ಯನ್ಯುವಲ್ ಟರ್ನ್ ಓವರ್, ಇಡೀ ಒಂದು ವರ್ಷದ ಟರ್ನ್ ಓವರ್ 20 ಲ್ಯಾಕ್ಸ್ಗಿಂತ ಕಮ್ಮಿ ಇದ್ದರೆ ಅಂಥವರಿಗೆ GST ರಿಜಿಸ್ಟ್ರೇಷನಿಂದ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಸೊ ನಾವು 1 ಇಯರಲ್ಲಿ ಟರ್ನ್ ಓವರ್ ಅಂದಾಗ ಆನ್ಲೈನ್ ಮೂಲಕ ಕೊಟ್ಟಿರುವಂಥ ಸರ್ವಿಸಸ್ ಗೂಡ್ಸ್ಗಳಿಗೂ ಕೂಡ ಇದನ್ನು ನಾವು ಗಣನೆಗೆ ತಗೊತೇವೆ. ಸೊ ಒಟ್ಟಾರೆ ಸೇರಿಸಿ 20 ಲ್ಯಾಕ್ಸ್ 20 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಟರ್ನ್ ಓವರ್, ಅಂಥ ಸಪ್ಲೈಯರ್ಸ್ಗಳಿಗೆ ಎಕ್ಸೆಂಪ್ಷನನ್ನು ನಾವು ಕೊಟ್ಟಿದ್ದೀವಿ GST ರಿಜಿಸ್ಟ್ರೇಷನಿಂದ. ಅದೇ ರೀತಿ ಕೆಲವೊಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಇದೆ, ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತಂದರೆ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಜಮ್ಮು ಆ್ಯಂಡ್ ಕಾಶ್ಮೀರ್, ಮಣಿಪುರ್, ಸಿಕ್ಕಿಂ, ಮೇಘಾಲಯ, ಮಿಜೋರಂ, ನಾಗಾಲ್ಯಾಂಡ್, ತ್ರಿಪುರಾ, ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್. ಇವುಗಳಿಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಿಗೆ ಈ ಲಿಮಿಟನ್ನು 20 ಲ್ಯಾಕ್ಸ್ ಅಲ್ಲ 10 ಲ್ಯಾಕ್ಸ್ ಇಟ್ಟಿದ್ದಾರೆ. ಸೊ ಈ ಸ್ಟೇಟ್ಸಲ್ಲಿ ಸಪ್ಲೈಯರ್ಸ್ ಟರ್ನ್ ಓವರ್ 10 ಲ್ಯಾಕ್ಸ್ ಕೆಳಗೆ ಇತ್ತು ಅಂತಂದರೆ ಅವರಿಗೆ GST ರಿಜಿಸ್ಟ್ರೇಷನಿಂದ ಎಕ್ಸೆಂಪ್ಟ್ ಮಾಡಿದ್ದಾರೆ. ಇನ್ನಿತರ ಸ್ಟೇಟ್ಸ್ಗಳಲ್ಲಿ, ರಾಜ್ಯಗಳಲ್ಲಿ ಈ ಲಿಮಿಟ್ 20 ಲ್ಯಾಕ್ಸ್ ಇಟ್ಟಿದ್ದಾರೆ. ಸೊ ಓನ್ಲಿ ಸಪ್ಲೈಸ್ ಸೋಲ್ಡ್ ವಿದಿನ್ ದಿ ಸ್ಟೇಟ್ ಆ್ಯಂಡ್ ಫ್ರೀ ಸಪ್ಲೈಸ್ ಆರ್ ಕವರ್ಡ್ ಅಂಡರ್ ಎಕ್ಸೆಂಪ್ಷನ್. ಓಕೆ, ಆ ಸ್ಟೇಟ್ ಒಳಗಡೆನೇ ಅದನ್ನು ಸಪ್ಲೈ ಮಾಡಿದರೆ ಅಷ್ಟೇ ಈ ಎಕ್ಸೆಂಪ್ಷನ್ ಹೆಲ್ಡ್ ಆಗುತ್ತೆ. ನೀವು ಬೇರೆ ಸ್ಟೇಟ್ಗಳಿಗೆ ಸಪ್ಲೈ ಮಾಡಿದ್ರೆ ಯು ಆರ್ ನಾಟ್ ಎಕ್ಸೆಂಪ್ಟೆಡ್, ಯು ಹ್ಯಾವ್ ಟು ರಿಜಿಸ್ಟರ್. ಓಕೆ, ಮಿಕ್ಕಿದೆಲ್ಲ ಸಪ್ಲೈಸ್ಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರುತ್ತೆ. ಸೊ ಈ 20 ಲ್ಯಾಕ್ಸ್ ಅಥವಾ 10 ಲ್ಯಾಕ್ಸ್ ಲಿಮಿಟ್ ಏನು ಹೇಳ್ತಾ ಇದ್ದೀವಿ ಅದು ವಿದಿನ್ ದ ಸ್ಟೇಟ್ ಸಪ್ಲೈ ಮಾಡಿರೋದ್ರ ಬಗ್ಗೆ ಹೇಳ್ತಾ ಇರೋದು. ಸೊ ಈ ವಿದಿನ್ ಸ್ಟೇಟ್ ಸಪ್ಲೈ ಮಾಡೋದಕ್ಕೆ ಈ ಲಿಮಿಟ್ ಇದೆ. ನೀವು ಔಟ್ಸೈಡ್ ಸ್ಟೇಟ್, ನಿಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಗೂಡ್ಸನ್ನು ಸಪ್ಲೈ ಮಾಡ್ತಾ ಇದ್ದರೆ ಈ ಲಿಮಿಟ್ ನಾವು ಗಣನೆಗೆ ತಗೊಳ್ಳೋದಿಲ್ಲ. ಇಟ್ ಹ್ಯಾಸ್ ಟು ಬಿ, ಎವ್ರಿ ಬಿಸ್ನೆಸ್ ಹ್ಯಾಸ್ ಟು ಬಿ ಕಂಪಲ್ಸರಿಲಿ ರಿಜಿಸ್ಟರ್ಡ್. ಓಕೆ, ಹಾಗೆ ಈ ಎಕ್ಸೆಂಪ್ಷನ್ ಜಮ್ಮು ಆ್ಯಂಡ್ ಕಾಶ್ಮೀರ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇಟ್ಸ್ ವೆರಿ ಕ್ಲಿಯರ್. ಈ ಆ್ಯಕ್ಟ್ ಬಿಗ್ನಿಂಗಲ್ಲೇ ಹೇಳ್ಬಿಟ್ಟಿದೆ, ಇಟ್ ಎಕ್ಸ್ಟೆಂಡ್ಸ್ ಈವನ್ ಟು ದಿ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ. ಓಕೆ, ದೆನ್ ದ ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಎಕ್ಸೆಂಪ್ಟೆಡ್ ಸಪ್ಲೈಯರ್ ಇಸ್ ಎಕ್ಸೆಂಪ್ಟ್ ಸಪ್ಲೈಸ್ ಅಥವಾ ನಿಲ್ ರೇಟೆಡ್ ಸಪ್ಲೈಸ್ ಅಂತ ಕರಿತೀವಿ. ಈಗ
Section 2 subsection 47 of CGST Act 2017 exempt supply ಅಂದರೆ ಏನು ಅಂತ ಡಿಫೈನ್ ಮಾಡುತ್ತೆ. ಸೊ ಸೆಕ್ಷನ್ 2 ಸಬ್ಸೆಕ್ಷನ್ 47 ಪ್ರಕಾರ exempt supply means supply of any goods or services or both which attracts nil rate of tax or which may be wholly exempt from tax and includes non-taxable supply. ಸೊ ಸಪ್ಲೈ ಇಲ್ಲಿ ಅಂತಂದರೆ ನಿಲ್ ರೇಟ್ ಆಫ್ ಟ್ಯಾಕ್ಸ್ ಅಥವಾ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಇರುವಂಥದ್ದು, ಹಾಗೆ ನಾನ್ ಟ್ಯಾಕ್ಸಬಲ್ ಸಪ್ಲೈಯನ್ನು ಇನ್ಕ್ಲೂಡ್ ಮಾಡಿದೆ ಅಂತ ಹೇಳುತ್ತೆ. ಈ ನಾನ್ ಟ್ಯಾಕ್ಸಬಲ್ ಸಪ್ಲೈ ಅಂತಂದರೆ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ವಿಚ್ ಇಸ್ ನಾಟ್ ಲಯಬಲ್ ಟು ಟ್ಯಾಕ್ಸ್ ಅಂಡರ್ CGST ಆರ್ ಅಂಡರ್ IGST. ಯಾವ ಗೂಡ್ಸ್ ಆ್ಯಂಡ್ ಸರ್ವಿಸಸ್ CGST ಅಡಿಯಲ್ಲಿ ಹಾಗೆ IGST ಅಡಿಯಲ್ಲಿ ಟ್ಯಾಕ್ಸಿಗೆ ಇಟ್ ಈಸ್ ನಾಟ್ ಲೇವಿಯಬಲ್ ಟು ಟ್ಯಾಕ್ಸ್, ಅಂಥದ್ದಕ್ಕೆ ನಾವು ನಾನ್ ಟ್ಯಾಕ್ಸಬಲ್ ಸಪ್ಲೈ ಅಂತ ಕರಿತೀವಿ. ಹಾಗಾಗಿ ಅಂಡರ್ GST ಅ ಸಪ್ಲೈ ನಾಟ್ ಲೇವಿಯಬಲ್ ಟು ಟ್ಯಾಕ್ಸ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ವಿದಿನ್ ದಿ ಪರ್ವ್ಯೂ ಆಫ್ ಎಕ್ಸೆಂಪ್ಟ್ ಸಪ್ಲೈ. ಸೊ ಯಾವುದು CGST IGSTಗಳಲ್ಲಿ ಒಳಗಡೆ ಲಿವೇಬಲ್ ಇಲ್ಲ ಟ್ಯಾಕ್ಸಿಗೆ, ಅದನ್ನು ಕೂಡ ನಾವು ಇಲ್ಲಿ ಎಕ್ಸೆಂಪ್ಟ್ ಸಪ್ಲೈ ಅಂತ ಕರಿತೀವಿ. ಸೊ ಈ ಪವರ್ ಮೊದಲೇ ಹೇಳಿದಾಗೆ ಎಕ್ಸೆಂಪ್ಷನ್ ಕೊಡುವಂಥ ಪವರ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟಿದ್ದಿದೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಅಂಡರ್ ಸೆಕ್ಷನ್ 11 ಆಫ್ CGST ಹಾಗೆ ಅಂಡರ್ ಸೆಕ್ಷನ್ 6 ಆಫ್ IGST. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ದಿ ಪವರ್ ಟು ಡಿಸೈಡ್ ದಿ ಎಕ್ಸೆಂಪ್ಟ್ ಸಪ್ಲೈಸ್. ಅದೇ ರೀತಿ ಸ್ಟೇಟ್ GST ಲಾಸಲ್ಲೂ ಕೂಡ ಇಂಥದ್ದೇ ಪ್ರೊವಿಷನ್ಸ್ಗಳನ್ನು ನಾವು ಕಾಣ್ಬೋದು. ಸೊ ಅಂಡರ್ GST ಎಸೆನ್ಷಿಯಲ್ ಗೂಡ್ಸ್ ಆರ್ ಸರ್ವಿಸಸ್ ಅಂದರೆ ಪಬ್ಲಿಕ್ ಕನ್ಸಂಪ್ಷನ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಹ್ಯಾವ್ ಬೀನ್ ಎಕ್ಸೆಂಪ್ಟೆಡ್. ಓಕೆ, ಸೊ ಪಬ್ಲಿಕ್ ಕನ್ಸಂಪ್ಷನಿಗೆ ಅಟ್ ಲಾರ್ಜಿಗೆ ಬೇಕಾಗಿರುವಂಥದ್ದು, ಎಸೆನ್ಷಿಯಲಿ ಬೇಕಾಗಿರುವಂಥ ಗೂಡ್ಸ್ ಮತ್ತು ಸರ್ವಿಸಸ್ಗೆ ಎಕ್ಸೆಂಪ್ಟ್ ಮಾಡಲಾಗಿದೆ. So a list of items have been notified under section 11 subsection 1 of the CGST and under section 6 subsection 1 of the IGST Act 2017. These items have been exempted from whole of the tax. So ಈ items ಏನು ಕೊಟ್ಟಿದ್ದಾರೆ section 11 subsection 1 of CGST ಮತ್ತು section 6 and subsection 1 of IGST, ಇವು ಕಂಪ್ಲೀಟ್ ಎಕ್ಸೆಂಪ್ಟ್ ಇದೆ. whole of the tax is exempted. ಸೊ ಇಲ್ಲಿ ಯಾವ್ಯಾವ್ದು ಬರುತ್ತೆ ಅಂತಂದರೆ ಐಟಮ್ಸ್ ಸಚ್ ಆಸ್ ಅನ್ಬ್ರ್ಯಾಂಡೆಡ್ ಆಟ, ಮೈದಾ, ಬೇಸನ್. ಇದು ನೆನಪಿಟ್ಕೋಬೇಕು. ಅನ್ಬ್ರ್ಯಾಂಡೆಡ್, ನಾಟ್ ಬ್ರ್ಯಾಂಡೆಡ್. ನೀವು ಬ್ರ್ಯಾಂಡೆಡ್ ಅಂತಂದರೆ ಅಗೇನ್ ಇಟ್ ಈಸ್ ನಾಟ್ ಎಕ್ಸೆಂಪ್ಟೆಡ್. ಓಕೆ, ಅನ್ಬ್ರ್ಯಾಂಡೆಡ್ ಆಟ, ಮೈದಾ, ಬೇಸನ್, ಹಾಗೆ ಅನ್ಪ್ಯಾಕ್ಡ್ ಫುಡ್ ಗ್ರೇನ್ಸ್, ಅನ್ಪ್ಯಾಕ್ಡ್ ಲೂಸಲ್ಲಿ ತೊಗೊತಾರಲ್ಲ ಅಂಥದ್ದು, ಮಿಲ್ಕ್, ಎಗ್ಸ್, ಕರ್ಡ್, ಮೊಸರು, ಲಸ್ಸಿ, ಸೊ ಹಾಲು, ಫ್ರೆಶ್ ವೆಜಿಟೇಬಲ್ಸ್, ಇವು ಕೆಲವೊಂದು ಎಕ್ಸೆಂಪ್ಟೆಡ್ ಐಟಮ್ಸಿನ ಕೆಲವೊಂದು ಎಕ್ಸಾಂಪಲ್. ಅದೇ ರೀತಿ ಎಸೆನ್ಷಿಯಲ್ ಸರ್ವಿಸಸ್ಗಳಿಗೂ ಕೂಡ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್ ಸರ್ವಿಸಸ್, ಎಜುಕೇಷನಲ್ ಸರ್ವಿಸಸ್, ಅಗ್ರಿಕಲ್ಚರಲ್ ಸರ್ವಿಸಸ್ ಅಥವಾ ಸರ್ವಿಸಸ್ ರಿಲೇಟೆಡ್ ಟು ಚಾರಿಟೇಬಲ್ ಆ್ಯಂಡ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್, ಈ ಥರ ಗೂಡ್ಸ್ ಮತ್ತು ಸರ್ವಿಸಸ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಸೊ ಈ ಕಂಪ್ಲೀಟ್ ಲಿಸ್ಟ್ ಬೇಕು ಅಂತಂದರೆ ಯು ಕ್ಯಾನ್ refer to this sections and you can see the complete list of the exempted goods and services. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಕ್ಸೆಂಪ್ಷನ್, ಅದರ ಅರ್ಥ, ಅದರದ್ದು ಆ ಕಾನ್ಸೆಪ್ಟ್ ನಾವು ತಿಳ್ಕೊಂಡ್ವಿ. ಅದೇ ರೀತಿ GSTಯಲ್ಲಿ ಯಾರು ಎಕ್ಸೆಂಪ್ಟೆಡ್ ಸಪ್ಲೈಯರ್ಸ್ ಇದ್ದಾರೆ ಅಂತ ತಿಳ್ಕೊಂಡ್ವಿ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಔಟ್ ಆಫ್ ಸ್ಕೋಪ್ ಆಫ್ suppliers. So thank you and keep watching.